ಇನ್ನು ಈ ಕೋಲಾರದ ರಾಜಕಾರಣ ಎಷ್ಟರ ಮಟ್ಟಿಗೆ ಗೊಬ್ಬೆದ್ದು ಹೋಗಿದೆ ನಾವು ನಿತ್ಯ ತೋರಿಸ್ತಾ ಇದ್ದೀವಿ. ಅದರಲ್ಲೂ ಈ ನಂಜೇಗೌಡರು ನೇರವಾಗಿ ನಾರಾಯಣಸ್ವಾಮಿ ವಿರುದ್ಧ ಹರಿಹಾಯ್ತಾ ಇದ್ರು. ಈಗ ಅವರಿಬ್ಬರ ಅಸಮಾಧಾನವನ್ನು ನಾಯಕರು ಸರಿ ಮಾಡಿದ್ದಾರೆ. ನಂಜೇಗೌಡ ವರ್ಸಸ್ ನಾರಾಯಣಸ್ವಾಮಿ ಕೋಮಲ್ ಅಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿಯನ್ನು ನಡೀತಾ ಇತ್ತು. ಈಗ ನಾರಾಯಣಸ್ವಾಮಿ ಅವರನ್ನ ಕರೆದು ಹೇಳಿದ್ದಾರೆ, ನಿಮಗೆ ಉನ್ನತ ಹುದ್ದೆಯನ್ನು ಕೊಡ್ತೀವಿ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಹಿಂಗಾಗಿ ಏನಂದ್ರೆ ಸ್ಪರ್ಧೆಯಿಂದ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹಿಂದಕ್ಕೆ ಬಂದಿದ್ದಾರೆ. ನಂಜೇಗೌಡ ಅಧ್ಯಕ್ಷ ಸ್ಥಾನಕ್ಕೇರುವಂಥದ್ದು ಬಹುತೇಕ ನಿಶ್ಚಿತ. 3ನೇ ಬಾರಿಗೆ ಅವರು ಈ ಪಟ್ಟವನ್ನು ಅಲಂಕರಿಸ್ತಾರೆ. 8 ನಿರ್ದೇಶಕರುಗಳ ಜೊತೆಗೆ ಅಂತೂ ಇಂತೂ ಒಂದು ಟೆಂಪ್ರವರಿ ಮದ್ದರೆದಿದ್ದಾರೆ. ಎಲ್ಲಿ ತನಕ ಹೋಗಿತ್ತು ಅಂತಂದರೆ, ಏನು ಈ ಬಾಯಿ ಬಂದಂಗೆ ಮಾತಾಡ್ತಾರೆ ಇವರು. ಎಲ್ಲಿದ್ದರು ನಾರಾಯಣಸ್ವಾಮಿ, ಯಾವ ಪಕ್ಷದಲ್ಲಿದ್ದರು, ಇಂಥವೆಲ್ಲ ಮಾತುಗಳನ್ನು ಕೂಡ ನಂಜೇಗೌಡ ಆಡಿದರು. ನಂಜೇಗೌಡರಿಗೂ ಕೂಡ ಈ ಬಾರಿ ಅವಕಾಶ ಕೊಡಬಾರದು ಅಂತ ನಿರ್ಧಾರ ಮಾಡಿದರು ನಾರಾಯಣಸ್ವಾಮಿ. ಈ ಕೋಲಾರದವರು ಏನಪ್ಪ ಅಂದರೆ, ಈ ಕೋಲಾರದ ಜಿಲ್ಲೆಯ ರಾಜಕಾರಣವನ್ನು ನಾನು ನೋಡ್ತಾ ಇದ್ದೀನಿ. ಕೋಲಾರನ್ನು ಉದ್ಧಾರ ಮಾಡಿಲ್ಲ, ತಮಗೆ ತಾವು ತುಂಬ ಚೆನ್ನಾಗಿ ಉದ್ಧಾರ ಆಗಿದ್ದಾರೆ ನಾಯಕರುಗಳು. ಪ್ರಶ್ನೆ ಬೇರೆ, ಕೋಲಾರನ ಎಲ್ಲರೂ ಸೇರಿ ಹಾಳು ಮಾಡಿರೋದು ನೋಡಿ, ನೇರವಾಗಿ ಹೇಳ್ತಾ ಇದ್ದೀನಿ. ಆ ಕೋಲಾರದ ಸ್ಥಿತಿಗತಿಗಳು ನೋಡಿಬಿಟ್ರೆ ಗಂಗರ ರಾಜಧಾನಿ ಆಗಿತ್ತಂತೆ. ಅದು ದರಿದ್ರ ಸುರಿಯುತ್ತೆ ಹಂಗೇನೆ ಅದನ್ನು ನೋಡಿಬಿಟ್ರೆ. ಅಷ್ಟರ ಮಟ್ಟಿಗೆ ಮುನಿಯಪ್ಪರವ್ರನ್ನ ತಗೊಳ್ಳಿ, ಜಗಳ ಗುದ್ದಾಟ, ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್, ಎಷ್ಟರ ಮಟ್ಟಿಗೆ ಅವ್ರು ನಿರಂತರವಾಗಿ ಆ ಹಾಗೆತನವನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇನ್ನು ಈ ಕಡೆಗೆ ನಾರಾಯಣಸ್ವಾಮಿ ಮತ್ತು ಮಾಲೂರು ಶಾಸಕ ನಂಜೇಗೌಡರು, ಬಂಗಾರಪೇಟೆ ಶಾಸಕ ವರ್ಸಸ್ ಮಾಲೂರು ಶಾಸಕರು, ಕಿತ್ತಾಟ ನಡೀತಾನೇ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಂಜುನಾಥ್ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಯಾರಿಗೂ ಕೂಡ ಈ ಜಿಲ್ಲೆಯನ್ನು ಉದ್ಧಾರ ಮಾಡಬೇಕು, ಇದನ್ನು ಬೆಳೆಸಬೇಕು ಅನ್ನುವಂಥ ಮನೋಭಾವನೆ ಖಂಡಿತವಾಗಲೂ ಕಾಣ್ತಾ ಇಲ್ಲ.